ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಮಂಗಳಮುಖಿಯರು ಮರಣ ಹೊಂದಿದಾಗ ಅವರನ್ನು ಯಾಕೆ ಸೀಕ್ರೆಟಾಗಿ ಶವ ಸಂಸ್ಕಾರ ಮಾಡ್ತಾರೆ? ಅವರು ಒಂದೇ ಒಂದು ದಿನ ಮದುವೆ ಆಗ್ತಾರೆ ಯಾಕೆ? ಅವರು ತೀರಿಕೊಂಡಾಗ ಅವರನ್ನು ಚಪ್ಪಲಿಯಿಂದ ಹೊಡಿತಾರಂತೆ, ಅದು ಯಾಕೆ? ಅವರು ನಮಗೆ ಹಣವನ್ನು ಕೊಡುವಾಗ ಅವರು ಬಾಯಿಯಿಂದ ಕಚ್ಚಿ ಕೊಡ್ತಾರೆ, ಇದಕ್ಕೆ ಕಾರಣ ಏನು? ಅವರನ್ನು ಶಿಖಂಡಿ, ಚಕ್ಕ, ಮಂಗಳಮುಖಿ ಅಂತ ಕರೀತಾರೆ ಯಾಕೆ? ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಸಿಕೊಡುವ ಚಿಕ್ಕ ಪ್ರಯತ್ನ ಮಾಡ್ತೇವೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಯಾರೇ ಅಂದರೆ ಮಂಗಳಕರ ಅನ್ನೋ ಒಂದು ಮಾತಿದೆ. ಅವರು ಸಂತೋಷದಿಂದ ಏನೇ ಕೊಟ್ಟರೂ ಕೂಡ ಅದು ಶುಭವಾಗುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಒಮ್ಮೊಮ್ಮೆ ಇವರನ್ನು ನೋಡಿದಾಗ ದೇವರೇಕೆ ಇಷ್ಟು ಕ್ರೂರಿ ಅನ್ನೋ ಯೋಚನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಮಂಗಳಮುಖಿಯರೆಂದರೆ ಈ ಹೆಣ್ಣು ಅಲ್ಲದ, ಆ ಕಡೆ ಗಂಡು ಅಲ್ಲದ ಒಂದು ವ್ಯಕ್ತಿಯ ಮನಸ್ಥಿತಿ ಅನ್ಬೋದು. ಸಿಗ್ನಲ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಕೈತಟ್ಟಿ ಹಣ ಬೇಡಿ ಅದರಿಂದ ಜೀವನ ನಡೆಸುವ ಸ್ವಾವಲಂಬಿ ಜೀವನ ಇವ್ರದ್ದು. ಇತ್ತೀಚೆಗೆ ಇವರನ್ನ ಅಧಿಕೃತವಾಗಿ ತೃತೀಯ ಲಿಂಗ ಮತ್ತು ಮಂಗಳಮುಖಿ ಅಂತ ಕರೀತಾರೆ. ಇದಕ್ಕೂ ಮೊದಲು ಮಂಗಳಮುಖಿಯರನ್ನ ನಪುಂಸಕ, ಚಕ್ಕ, ಕೋಜ, ಈಜ್ರ, ದ್ವಿಲಿಂಗಿ, ಶಿಖಂಡಿ ಅನ್ನೋ ಬಾಳ ಹೆಸರಿನಿಂದ ಕರೀತಾ ಇದ್ರು. ಈ ಮಂಗಳಮುಖಿಯರಲ್ಲಿ ಕೆಲವರು ಹುಟ್ಟಿನಿಂದಲೇ ಮಂಗಳಮುಖಿಯಾಗಿ ಜನಿಸಿದರೆ, ಇನ್ನೂ ಕೆಲವರು ದೈಹಿಕ ಬೆಳವಣಿಗೆಯಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮಂಗಳಮುಖಿ ಆಗ್ತಾರೆ. ಆದರೆ ಇನ್ನೂ ಕೆಲವರು ತಾವೇ ಸ್ವ ಇಚ್ಛೆಯಿಂದ ಸರ್ಜರಿ ಮಾಡಿಸಿಕೊಳ್ಳೋದ್ರ ಮೂಲಕ ಮಂಗಳಮುಖಿ ಆಗ್ತಾರೆ. ಇದಕ್ಕೆ ಉದಾಹರಣೆ ನಮ್ಮ ಸುತ್ತಮುತ್ತಲಿನಲ್ಲೂ ನೋಡಬಹುದು. ಮಂಗಳಮುಖಿಯರು ತೀರಿಕೊಂಡಾಗ ಮಧ್ಯರಾತ್ರಿಯಲ್ಲಿ ಗೌಪ್ಯವಾಗಿ ಶವ ಸಂಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ತೀರಿ ಹೋದ ಮಂಗಳಮುಖಿಯ ಶವವನ್ನು ಸಾಮಾನ್ಯ ಜನರು ನೋಡಿದರೆ ಮುಂದಿನ ಜನ್ಮ ಕೂಡ ಅವರು ಮಂಗಳಮುಖಿಯರಾಗಿ ಹುಟ್ಟುತ್ತಾರೆ ಅನ್ನೋದು ನಂಬಿಕೆ. ಇವರು ತೀರಿಕೊಂಡಾಗ ಅವರ ಮುಖಕ್ಕೆ ಚಪ್ಪಲಿಗಳಿಂದ ಹೊಡಿತಾರೆ. ಯಾಕೆ ಅಂದರೆ ಅವರಿಗೆ ಯಾವುದಾದ್ರೂ ಪಾಪಗಳು ಅಂಟಿಕೊಂಡಿದ್ರೆ ಹೋಗಲಿ, ಅವರು ಮುಂದಿನ ಜನ್ಮದಲ್ಲಿ ಸುಖವಾಗಿ ಹುಟ್ಟಲಿ ಅನ್ನೋದು ಅವರ ನಂಬಿಕೆ. ಮಂಗಳಮುಖಿಯರು ಸಹ ಮದುವೆ ಆಗ್ತಾರೆ ಸ್ನೇಹಿತರೆ, ಆದರೆ ಒಂದು ದಿನದ ಮಟ್ಟಿಗೆ ಮಾತ್ರ ಮದುವೆ ಆಗ್ತಾರೆ. ಇವರ ಆರಾಧ್ಯ ದೈವ ಆರವನ ಜೊತೆ ಕೇವಲ ಒಂದು ದಿನದ ಮಟ್ಟಿಗೆ ಮದುವೆ ಆಗ್ತಾರೆ. ಆದರೆ ಮಾರನೇ ದಿನವೇ ನನ್ನ ಗಂಡ ಸತ್ತು ಹೋದ ಎಂದು ತನ್ನ ಮಂಗಳಸೂತ್ರವನ್ನು ತೆಗೆದುಹಾಕಿ ಜೋರಾಗಿ ಅಳ್ತಾರೆ. ಮಂಗಳಮುಖಿಯರಿಗೆ ನಾವು ಹಣವನ್ನು ನೀಡಿದಾಗ ಅವರು ವಾಪಸ್ ಒಂದು ನಾಣ್ಯವನ್ನು ಕಚ್ಚಿ ನಮಗೆ ಕೊಟ್ಟರೆ ಅದು ಅದೃಷ್ಟ ಅಂತ ಪರಿಗಣನೆ ಆಗುತ್ತೆ. ಅದೆಷ್ಟೋ ಸಾಧನೆಗಳನ್ನು ಕೂಡ ಈ ಸಮುದಾಯಗಳಿಗೆ ಸೀಮಿತವಾದ ಜನರು ಮಾಡಿದ್ದಾರೆ ಸ್ನೇಹಿತರೆ. ಹಾಗೆಯೇ ಅವರು ಶಾಪ ಅಥವಾ ವರವನ್ನು ಕೊಟ್ಟರೆ ಆದಷ್ಟು ಬೇಗ ಅದು ಸಾಮಾನ್ಯ ಜನರ ಜೀವನದಲ್ಲಿ ಪರಿಗಣನೆ ಆಗುತ್ತೆ. ಜೊತೆಗೆ ಇವರ ಜೊತೆ ಸಾಮಾನ್ಯ ಜನರು ಮಾತನಾಡಿಸಿದರೆ ಅವರ ಸಂಕಷ್ಟಗಳನ್ನು ಕೇಳಿದರೆ ಭಾವುಕರಾಗಿ ತಮ್ಮ ಕಥೆಗಳನ್ನು ಹೇಳಿಕೊಳ್ತಾರೆ. ಮಂಗಳಮುಖಿಯರನ್ನು ಶಿಖಂಡಿ ಅಂತ ಕರೆಯೋಕೆ ಕಾರಣ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಷ್ಮನ ಸಾವಿಗೆ ಕಾರಣವಾದ ಶಿಖಂಡಿ ಇಂದಿನ ಜನ್ಮದಲ್ಲಿ ಅಂಬಾ ಅನ್ನೋ ಹೆಸರಿನ ಸುಂದರ ರಾಜಕುಮಾರಿ ಆಗಿರ್ತಾಳೆ. ಅಂಬಾಳು ಸುಬಲ ಸಾಮ್ರಾಜ್ಯದ ರಾಜ ಶಾಲ್ವನನ್ನು ಪ್ರೀತಿಸ್ತಿರ್ತಾಳೆ. ಆದರೆ ಭೀಷ್ಮ ಇವರಿಬ್ಬರನ್ನ ಮದುವೆ ಆಗೋಕೆ ಬಿಡೋದಿಲ್ಲ. ಭೀಷ್ಮನು ಅಂಬಾಳನ್ನು ಮತ್ತು ಆಕೆಯ ಇಬ್ಬರ ಸಹೋದರಿಯನ್ನು ಅಪಹರಣ ಮಾಡಿ ಹಸ್ತಿನಾಪುರಕ್ಕೆ ಕರೆತಂದು ಅಲ್ಲಿ ರಾಜ ವಿಚಿತ್ರವೀರ್ಯವನ್ನು ವಿವಾಹವಾಗುವಂತೆ ಆದೇಶ ಮಾಡ್ತಾನೆ. ಈ ಕಾರಣದಿಂದಲೇ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಅಂಬಾ ತನ್ನ ಮುಂದಿನ ಜನ್ಮದಲ್ಲಿ ಶಿಖಂಡಿ ಅನ್ನೋ ಹೆಸರಿನೊಂದಿಗೆ ಮಂಗಳಮುಖಿಯಾಗಿ ಜನಿಸ್ತಾಳೆ. ಮತ್ತೆ ಅಂಬಾ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನನ್ನು ಹತ್ಯೆಗೈದು ಆತನ ವಿರುದ್ಧ ಸೇಡು ತೀರಿಸಿಕೊಳ್ತಾಳೆ. ಸ್ನೇಹಿತರೆ, ನೋಡಿದ್ರಲ್ಲ ಮಂಗಳಮುಖಿಯರ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಮತ್ತೊಮ್ಮೆ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.